ನಮಸ್ಕಾರ. ಇವತ್ತು ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಆರ್ಗನೈಸ್ ಮಾಡಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ, ವೃಂದದವರಿಗೆ ನನ್ನ ಮತ್ತು ನಮ್ಮ ಹಾಸ್ಪಿಟಲ್ ಡಾಕ್ಟರ್ಸ್ ಮತ್ತು ನಮ್ಮ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಹಾಗೂ ಸುಸ್ವಾಗತ. ಈ ಸುದ್ದಿಗೋಷ್ಠಿಯನ್ನು ಆಯೋಜಿಸಲು ನನಗೆ ಸಹಕಾರ ಹಾಗೂ ಪ್ರೇರಣೆಯನ್ನು ಕೊಟ್ಟ ನನ್ನ ಆತ್ಮೀಯ ಗೆಳೆಯರಾದ ಶ್ರೀಯುತ ಸಂದೇಶ್ ಜೋಸೆಫ್ ಹಾಗೂ ಶ್ರೀಯುತ ರಾಕೇಶ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಆಸ್ಪತ್ರೆಯ ಅವರ ಡಾಕ್ಟರ್ಸ್ ಪ್ಯಾನಲ್ಗಳ ಪರಿಚಯ. ನನ್ನ ಬಲಗಡೆ ಇರುವ ಡಾಕ್ಟರ್ ಸಿಂಚನ ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ಜೊತೆಯಲ್ಲಿ 9 ವರ್ಷಗಳಿಂದ ನಮ್ಮ ಜೊತೆಯಲ್ಲಿದ್ದಾರೆ. ತುಂಬಾ ಪೇಷನ್ಸ್ ಅಂಡ್ ಕೇರಿಂಗ್ ಅಂಡ್ ವೆರಿ ಕಾಮ್ ಅಂಡ್ ವೆರಿ ಆಕ್ಟಿವ್ ಡಾಕ್ಟರ್. ಶಿ ಈಸ್ ಕ್ಯಾಟ್ರಾಕ್ಟ್ ಸರ್ಜನ್ ಮತ್ತು ಕಾಂಪ್ರಿಹೆನ್ಸಿವ್ ಆಪ್ಥಾಲ್ಮಾಲಜಿಸ್ಟ್ ಡಾಕ್ಟರ್ ಸಿಂಚನ ಅಂತ. ಹಾಗೂ ನನ್ನ ಎಡಗಡೆ ಡಾಕ್ಟರ್ ಶಿವಾನಿ ನಾಯಕ್ ಅಂತ, ವೆರಿ ಡೈನಾಮಿಕ್ ಅಂಡ್ ವೆರಿ ಆಕ್ಟಿವ್ ಎನರ್ಜೆಟಿಕ್ ಕ್ಯಾಟ್ರಾಕ್ಟ್ ಮತ್ತು ಕಾಂಪ್ರಿಹೆನ್ಸಿವ್ ಆಪ್ಥಾಲ್ಮಾಲಜಿಸ್ಟ್. ಹಾಗೂ ಲೆಫ್ಟ್ ಅಲ್ಲಿ ಚೈತ್ರ ಅಂತ, ನಮ್ಮ ಹಾಸ್ಪಿಟಲ್ ಅಡ್ಮಿನ್, ವೆರಿ ಪ್ರೊಫೆಷನಲ್ ಮತ್ತೆ SOP ಸಿಸ್ಟಮ್ ಓರಿಯೆಂಟೆಡ್ ಪ್ರೋಸೆಸ್ ನ ಕ್ರಿಯೇಟ್ ಮಾಡಿ ನಮ್ಮ ಹಾಸ್ಪಿಟಲ್ ನ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ ಚೈತ್ರ ಅಂತ. ನಾನು ಅಶ್ವಥ್ ಅಂತ, ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ಕಳೆದ 9 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಐ ಆಮ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅನ್ನಪೂರ್ಣ ಹಾಸ್ಪಿಟಲ್. ಮೊದಲಿಗೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಕಾರ್ಯಕ್ರಮವು ಯಾವುದೇ ವಿಘ್ನಗಳು ಬರದಂತೆ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಕೊಡುವ. ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ, ನಮ್ಮ ಆಸ್ಪತ್ರೆ ಕಳೆದ 9.5 ವರ್ಷಗಳಿಂದ ಸಾಧನೆ ಮತ್ತು ಹೊಸ ಅಪ್ಡೇಟ್ಸ್, ಯಾವ ರೀತಿಯ ಸೇವೆಗಳನ್ನು ನಾವು ವಿಸ್ತರಿಸಿದ್ದೇವೆ, ಸ್ಟಾರ್ಟ್ ಮಾಡಿದ್ದೇವೆ, ಹಾಗೂ ಮೈಸೂರಿನ ಜನತೆಗೆ ಕಣ್ಣಿನ ಮಹತ್ವ ಮತ್ತು ಅರಿವನ್ನು ಮೂಡಿಸಲು ಸಲಹೆ ಸೂಚನೆಗಳನ್ನು ನೀಡುವುದೇ ಈ ಗೋಷ್ಠಿಯ ಮೂಲ ಉದ್ದೇಶ. ಮೊದಲಿಗೆ ನಮ್ಮ ಆಸ್ಪತ್ರೆಯಲ್ಲಿನ ಲಭ್ಯ ಇರುವ ಸೇವೆಗಳ ವಿವರ ನೀಡುತ್ತೇನೆ ಒಂದು ಶಾರ್ಟ್ ಆಗಿ. ನಮ್ಮಲ್ಲಿ ಕಾಂಪ್ರಿಹೆನ್ಸಿವ್ ಐ ಎಕ್ಸಾಮಿನೇಷನ್ ಇದೆ. ಅಂದ್ರೆ ಬಂದವರಿಗೆ ಎಲ್ಲ ರೀತಿಯ ಸೌಲಭ್ಯ, ಕಣ್ಣೆಲ್ಲ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಚಿಕಿತ್ಸೆ ಕೊಡಲು ಸೌಲಭ್ಯ ಇದೆ. ಹಾಗೂ ಅಡ್ವಾನ್ಸ್ಡ್ ಕ್ಯಾಟ್ರಾಕ್ಟ್ ಫೇಕೋ ಸರ್ಜರಿ ಇದೆ. ಅಂದ್ರೆ ನಮ್ಮಲ್ಲಿ ಲೇಟೆಸ್ಟ್ ಇಕ್ವಿಪ್ಮೆಂಟ್ಗಳ ಸಹಾಯದಿಂದ ಫೇಕೋ ಮುಲ್ಸಿಫಿಕೇಶನ್ ಯೂಸ್ ಮಾಡಿಕೊಂಡು ನಮ್ಮ ಸರ್ಜನ್ಸ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾ ಇದ್ದಾರೆ. ಇಲ್ಲಿ ಅದು ದಿನನಿತ್ಯ ನಡೀತಾ ಇದೆ. ಸೋಮವಾರದಿಂದ ಶುಕ್ರವಾರದವರೆಗೂ ದಿನ ಒಂದು 15ರಿಂದ 20 ಸರ್ಜರಿ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ನಮ್ಮಲ್ಲಿ, ನಾವು ಸ್ಟಾರ್ಟ್ ಮಾಡಿದಾಗಿಂದ. ಮತ್ತು ವಿಟ್ರೋರೆಟಿನಲ್ ಸರ್ಜರಿ ಅಂತ, ಅದು ರೀಸೆಂಟ್ ಆಗಿ ನಾವು ಸ್ಟಾರ್ಟ್ ಮಾಡಿದೀವಿ ಈ ಸೇವೆಯನ್ನು, ವಿಟ್ರೋರೆಟಿನಲ್ ಸರ್ಜರಿ ಅಂತ. ಹಾಗೂ ಟೆರಿಜಿಯಂ ಸರ್ಜರಿ ಅಂತ, ದುರ್ಮಾಂಸ ತೆಗೆಯುವ ಸರ್ಜರಿ ಅದು. ಹಾಗೂ ಸ್ಕ್ವಿಂಟ್ ಕರೆಕ್ಷನ್ ಅಂತ, ಒಂದು ಮಾಲ್ಗಣ್ಣು ಇರುವವರಿಗೆ ಅದನ್ನು ಸರಿಪಡಿಸುವ ಒಂದು ಕಾಯಿಲೆ, ಅದಕ್ಕೆ ಸ್ಕ್ವಿಂಟ್ ಕರೆಕ್ಷನ್ ಅಂತ ಹೇಳ್ತಾರೆ. ಹಾಗೂ ಗ್ಲೋಕೋಮಾ ಸರ್ವಿಸಸ್ ಅಂತ. ಮತ್ತು ಆಪ್ಟಿಕಲ್ ಸರ್ವಿಸಸ್ ನಮ್ಮಲ್ಲಿ ಕನ್ನಡಕಗಳ ಲಭ್ಯ ಎಲ್ಲ ರೀತಿಯ ಇದೆ. 500 ರೂಪಾಯಿಂದ ಶುರುವಾದ್ರೆ 1 ಲಕ್ಷದಷ್ಟು ಇರುವ ಎಲ್ಲ ಒಂದು ಸರ್ವಿಸಸ್ ಆಪ್ಟಿಕಲ್ ಅಲ್ಲಿದೆ. ಹಾಗೂ ಅಲ್ಲದೆ ನಮ್ಮಲ್ಲಿ ಪೇಷಂಟ್ ಗಳಿಗೋಸ್ಕರ ಅವ್ರಿಗೆ ಯೂಸ್ ಆಗ್ಲಿ ಪ್ಲಸ್ ಹೆಲ್ಪ್ ಆಗ್ಲಿ, ಇಲ್ಲಿ ನಗದು ರಹಿತ ಸೇವೆಗಳಿಗೋಸ್ಕರ ಅವ್ರು ಬಂದಾಗ ಆಸಲ್ ಫ್ರೀ ಆಗಿಲ್ಲ ಅಂತ ಒಂದು 25ರಿಂದ 30ಕ್ಕೂ ಹೆಚ್ಚು ನಾವು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳನ್ನ ಎಂಪ್ಯಾನಲ್ ಆಗಿದ್ದೀವಿ ನಮ್ಮಲ್ಲಿ.
We are empaneled with more than 25 to 30 health insurance schemes. ಜನಗಳಿಗೆ, ನಮ್ಮ ಬಂದ ರೋಗಿಗಳಿಗೆ, ಯಾರಿಗೆ ಪೇಷಂಟ್ಸ್ಗಳಿದ್ದಾರೆ ಅವ್ರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅಲ್ಲದೆ ESI ಕಂಪನಿಗಳಲ್ಲಿ ಕೆಲಸ ಮಾಡುವವರು, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರು, ಈ ಆಫೀಸ್ಗಳಲ್ಲಿ ಕೆಲಸ ಮಾಡಿ ESI ಸೌಲಭ್ಯ ಇರುವವರಿಗೆ, ESI ಕಾರ್ಡ್ ಇರುವವರಿಗೆ ಇಲ್ಲಿ ನಮ್ಮಲ್ಲಿ ನಗದು ರಹಿತ ಇದೆ. ESI ಹೋಲ್ಡರ್, ಕಾರ್ಡ್ ಹೋಲ್ಡರ್ ಮತ್ತು ಅವರ ಅವಲಂಬಿತರುಗಳಿಗೆ ಆ ಒಂದು ಸೇವೆಗಳಿದೆ ನಮ್ದು. ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮನ್ನು ಕಾಯುತ್ತಿರುವ ಆ ಪೊಲೀಸ್ಗಳು ಯಾರಿದ್ದಾರೆ ಅವ್ರಗಳಿಗೆ ನಮ್ಮ ಹಾಸ್ಪಿಟಲ್ ಟೈಅಪ್ ಇದೆ, ಕ್ಯಾಶ್ಲೆಸ್ ಫೆಸಿಲಿಟಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಫೈರ್ ಡಿಪಾರ್ಟ್ಮೆಂಟ್ ಮತ್ತೆ ನಿಮಗೆ ಪ್ರಿಸನ್ ಡಿಪಾರ್ಟ್ಮೆಂಟ್, ನಮ್ಮ ಪ್ರಿಸನ್ ಏನಿದೆ ಜೈಲು, ಆ ಒಂದು ಸಿಬ್ಬಂದಿ ವರ್ಗದವರೆಗೂ ಮತ್ತೆ ಅವರ ಅವಲಂಬಿತರುಗಳಿಗೂ ನಮ್ಮಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟಿ ಇದೆ. ಮತ್ತೆ CFDRI, ಯೂನಿವರ್ಸಿಟಿ ಆಫ್ ಮೈಸೂರು, ಆಲ್ ಇಂಡಿಯಾ ಸ್ಪೀಚ್ ಅಂಡ್ ಹಿಯರಿಂಗ್, ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಸ್, ಸ್ಟೇಟ್ ಗೌರ್ಮೆಂಟ್ ಆರೋಗ್ಯ ಕರ್ನಾಟಕ ಇರ್ಬೋದು, ಯಶಸ್ವಿನಿ ಸ್ಕೀಮ್ಸ್ ಇರ್ಬೋದು. ಯಾಕೆಂದ್ರೆ ಈ ಹಾಲು ಉತ್ಪಾದಕರ ಸಂಘದಲ್ಲಿ ಇಶ್ಯೂ ಮಾಡುವ ಕಾರ್ಡ್ಗಳಾದ ಯಶಸ್ವಿನಿ ಸ್ಕೀಮ್ ಅಲ್ಲೂ ಕ್ಯಾಶ್ಲೆಸ್ ಫೆಸಿಲಿಟಿ ನಮ್ಮಲ್ಲಿದೆ. ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆದ ನಿಮ್ಗೆ ಆಯುಷ್ಮಾನ್ ಭಾರತ್ ನಮ್ಮಲ್ಲಿ ಸಿಗುತ್ತದೆ ಬೆನಿಫಿಟ್. ಪ್ಲಸ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಮತ್ತೆ SDM ಸೆಂಟರ್, ನಮ್ಮ ಧರ್ಮಸ್ಥಳ ಅವ್ರದ್ದು ಏನ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ ಆ ಸಂಘದವರಿಗೆ, ಆ ಕಾರ್ಡು ನಮ್ಮಲ್ಲಿ ಬೆನಿಫಿಟ್ ಇದೆ, ಕ್ಯಾಶ್ಲೆಸ್ ಫೆಸಿಲಿಟಿ ಸಿಗುತ್ತೆ ಅವ್ರಿಗೂ ನಗದು ರಹಿತ ಅಂತವ್ರು ಬಂದವ್ರಿಗೂ. ಈ ಎಲ್ಲಾ ಸ್ಕೀಮ್ಗಳು ಏನು ಅಂದ್ರೆ ಪೇಷಂಟ್ ಬಂದಾಗ ಈಸಿಯಾಗಿ ಅವ್ರಿಗೆ ನಗದು ರಹಿತ ಸೇವೆ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ನಾವು ಶುರು ಮಾಡ್ಕೊಂಡು ರನ್ ಮಾಡ್ತಾ ಇದೀವಿ. ಅಲ್ಲೇ ನಮ್ಮ ಆಸ್ಪತ್ರೆ ಕಳೆದ 9 ವರ್ಷಗಳಲ್ಲಿ 18,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು, ನಮ್ಮ ಕ್ಯಾಟ್ರಾಕ್ಟ್ ಸರ್ಜರಿಯನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ದಿನ ನಮಗೆ ಅತ್ಯಂತ ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತಿದೆ ನಿಮ್ಮ ಮುಂದೆ ಈ ದಿನ ಹೇಳಿಕೊಳ್ಳೋದು. ಹಾಗೂ ಮೈಸೂರು ಸುತ್ತಮುತ್ತ ಪ್ರದೇಶಗಳಲ್ಲಿ 4,000ಕ್ಕೂ ಹೆಚ್ಚು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ಮೈಸೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಕಳೆದ 9 ವರ್ಷಗಳಲ್ಲಿ ಅದರಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನಗಳನ್ನು, ಕಣ್ಣುಗಳನ್ನು ಪರೀಕ್ಷಿಸಿ ಸಲಹೆ ಸೂಚನೆಗಳನ್ನು ನೀಡಿರ್ತಾರೆ. ಅಲ್ಲದೆ 5,000ಕ್ಕೂ ಹೆಚ್ಚು ಜನಗಳಿಗೆ ಕನ್ನಡಕ ಯಾರಿಗೆ ಬೇಕು ಅಂತ ಇರ್ತದೆ ಆ ಕಣ್ ಟೆಸ್ಟ್ ಮಾಡಿದಾಗ ಅಂತವರಿಗೆ ಉಚಿತವಾಗಿ ನಾವು ಕನ್ನಡಕವನ್ನು 5,000ಕ್ಕೂ ಹೆಚ್ಚು ಜನಗಳಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಿಸಿದ್ದೇವೆ. ಲಾಸ್ಟ್ ಒಂದು 4,000ಕ್ಕೂ ಹೆಚ್ಚು ಕಣ್ಣಿನ ತಪಾಸಣೆ ಶಿಬಿರಗಳಲ್ಲಿ. ಹಾಗೂ ಡಿಸ್ಟ್ರಿಕ್ಟ್ ಲೈನರ್ ಕಂಟ್ರೋಲ್ ಸೊಸೈಟಿ ಅಂತ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆಯೊಂದಿಗೆ ನಾವು ಕೂಡಿ 6,000ಕ್ಕೂ ಹೆಚ್ಚು ಉಚಿತ ಕ್ಯಾಟ್ರಾಕ್ಟ್ ಸರ್ಜರಿಗಳನ್ನು ನಡೆಸಿ ಸಾವಿರಾರು ಜನರಿಗೆ ಹೊಸ ಬೆಳಕನ್ನು ನೀಡಿದೆ ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆಯಿಂದ. ಇದು ನಮ್ಮ ಆಸ್ಪತ್ರೆಯ ಸಂಕ್ಷಿಪ್ತ ವಿವರ. ಒಂದು ಅಲ್ಲದೆ ಇದರ ಬಗ್ಗೆ ನಮ್ಮ ಡಾಕ್ಟರ್ ಆದ ಸಿಂಚನ್ ಅವರು ಗ್ಲೋಕೋಮಾ ಬಗ್ಗೆ ಒಂದೆರಡು ಮಾಹಿತಿ ಕೊಡ್ತಾರೆ. ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಒಂದೆರಡು ಕಣ್ಣಿನ ತೊಂದರೆಗಳ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಕೊಡೋಣ. ಸೊ ಆ ತೊಂದರೆಯವರು ಇದನ್ನು ಗೊತ್ತಾಗಿ ಇಲ್ಲಿ ಬಂದು ತೋರಿಸ್ಕೊಳ್ಳೋಕೆ ಸಹಾಯ ಆಗಲಿ ಅಂತ ಅನ್ಕೊಂಡಿದ್ದೀವಿ. ನಾನಿವತ್ತು ಗ್ಲೋಕೋಮಾ ಅಥವಾ ಕನ್ನಡದಲ್ಲಿ ಕಾಜ್ಬಿಂದು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸಣ್ಣದಾಗಿ ಮಾಹಿತಿನ ಕೊಡೋಕೆ ಇಷ್ಟಪಡ್ತೀನಿ. ಗ್ಲೋಕೋಮಾನ ಸೈಲೆಂಟ್ ಕಿಲ್ಲರ್ ಆಫ್ ವಿಷನ್ ಅಥವಾ ಸೈಲೆಂಟ್ ಆಗಿ ದೃಷ್ಟಿನ ಕಡಿಮೆ ಮಾಡುವಂತ ಕಾಯಿಲೆ ಅಂತ ಕರಿಬಹುದು. ಯಾಕೆಂದ್ರೆ ಪೇಷಂಟ್ಗೆ, ರೋಗಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ. ಕಣ್ಣಲ್ಲಿ ನೋವು ಬರಲ್ಲ, ಚುಚ್ಚಲ್ಲ, ಒತ್ತಲ್ಲ, ಮಂಜಾಗೋದು ಕೂಡ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಆಸ್ಪತ್ರೆಗೆ ಬರೋ ಪ್ರತಿ ಪೇಷಂಟ್ 5 ವರ್ಷದ ಮಗುವಿಂದ 60 ವರ್ಷ, 70 ವರ್ಷ, 80 ವರ್ಷದವರೆಗೂ ನಾವು ರೋಟೀನ್ ಆಗಿ ಅವ್ರಿಗೆ ಗ್ಲೋಕೋಮಾ ಇದೆಯಾ ಅಂತ ಚೆಕ್ ಮಾಡ್ಬಿಟ್ಟೆ ಕಳ್ಸೋದು. ಅವ್ರು ಕೇವಲ ಕಣ್ಣಲ್ಲಿ ಚುಚ್ಚುತ್ತೆ ಅಂತ ಬಂದ್ರು ನಾವು ಅವ್ರಿಗೆ ಗ್ಲೋಕೋಮಾ ಇದೆಯಾ ಅಂತ ನೋಡಿ ಕಳಿಸ್ತೀವಿ. ಯಾಕೆಂದ್ರೆ ಪೇಷಂಟ್ ಯಾವತ್ತೂ ನನಗೆ ಗ್ಲೋಕೋಮಾ ಇದೆ ಅಂತ ಬರೋದಿಲ್ಲ. ಗ್ಲೋಕೋಮಾ ಅಂದ್ರೆ ನಮ್ಮ ಬಾಡಿಲಿ ಹೆಂಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಕಣ್ಣಲ್ಲೂ ಒಂದು ಪ್ರೆಷರ್ ಇರುತ್ತೆ. ಅದಕ್ಕೆ IOP, ಇಂಟ್ರಾಆಕ್ಯುಲರ್ ಪ್ರೆಷರ್ ಅಂತಾರೆ. ಬ್ಲಡ್ ಪ್ರೆಷರ್ ಎಷ್ಟಿರ್ಬೇಕು? 120/80 ಇದ್ರೆ ನಾರ್ಮಲ್. ಅದಕ್ಕಿಂತ ಜಾಸ್ತಿ ಆದ್ರೆ BP ಬಂದಿದೆ ಅಂತ ಮಾತ್ರೆ ಕೊಡ್ತಾರೆ. ಕಣ್ಣಿನ ಪ್ರೆಷರ್ 21ಕ್ಕಿಂತ ಕೆಳಗಿರ್ಬೇಕು. ಆಗ ಕಣ್ಣಿನ ನರಗಳು ಆರೋಗ್ಯವಾಗಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆದ್ರೆ ಕಣ್ಣಿನ ನರ ವೀಕ್ ಆಗ್ತಾ ಹೋಗುತ್ತೆ.
ವೀಕ್ ಆಗೋದು ಪೇಷಂಟಿಗೆ ಗೊತ್ತಾಗಲ್ಲ, ಮಂಜು ಕೂಡ ಆಗಲ್ಲ. ಸೊ ಯಾವಾಗ ತುಂಬಾ ಜಾಸ್ತಿ ಪ್ರೆಷರ್ ಆಗಿ ವರ್ಷಾನುಗಟ್ಲೆ ತಗೊಂಡು ಪೂರ್ತಿ ದೃಷ್ಟಿ ಹೋಗೋ ತನಕ ಇದು ಪೇಷಂಟಿಗೆ ಗೊತ್ತಾಗ್ತಿರಲ್ಲ. ಪ್ರತಿಯೊಬ್ರು 40ಕ್ಕಿಂತ ಮೇಲ್ಪಟ್ಟವರು, BP ಇರೋರು, ಶುಗರ್ ಇರೋರು, ಇದೇ ಕಾರಣಕ್ಕೆ ತೊಂದರೆ ಇರ್ಲಿ ಇಲ್ಲೇ ಇರ್ಲಿ ವರ್ಷಕ್ಕೊಂದ್ಸಲ ಕಣ್ಣಿನ ಚೆಕಪ್ ನ ಮಾಡಿಸ್ಬೇಕಾಗತ್ತೆ. ಧನ್ಯವಾದಗಳು. Now I request Dr. Shivani Naik to speak about cataract surgery. ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆಗೆ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದರೆ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಅಂತ ನಾವೇನು ಹೇಳ್ತೀವಿ ಅದು. ಈಗ ಎಲ್ಲರಿಗೂ ಒಂದು 40 ವರ್ಷ ಆದಮೇಲೆ 50 ವರ್ಷ ಆದಮೇಲೆ ಎಲ್ಲರಿಗೂ ನಮಗೆ ಒಂದು ಕಣ್ಣಲ್ಲಿ ಬದಲಾವಣೆ ಆಗೋದ್ರಲ್ಲಿ, ಏಜ್ ರಿಲೇಟೆಡ್ ಆಗೋದ್ರಲ್ಲಿ ಒಂದು ಕಣ್ಣಿನ ಪೊರೆ. ಸೊ ಇದರಲ್ಲಿ ಏನು ಲಕ್ಷಣಗಳು ಕಾಣ್ಕೊಳತ್ತೆ. ಫಸ್ಟು ಪೇಷಂಟಿಗೆ ದೃಷ್ಟಿ ಮಂಜಾಗೋದು, ದೂರದ ದೃಷ್ಟಿ ಮಂಜಾಗೋದು ಅಥವಾ ಹತ್ರದ ದೃಷ್ಟಿ ಮಂಜಾಗೋದು. ಒಬ್ಬೊಬ್ಬರಿಗೆ ದೂರದ ಮಂಜಾಗತ್ತೆ, ಬಟ್ ನನಗೆ ಹತ್ರ ತುಂಬಾ ಕ್ಲಿಯರ್ ಕಾಣಿಸುತ್ತೆ ಅಂತಾನು ಹೇಳ್ತಾರೆ. ಅರ್ಲಿ ಪೊರೆ ಇದ್ದವರಲ್ಲಿ ಹತ್ರ ತುಂಬಾ ಕ್ಲಿಯರ್ ಕಾಣಿಸೋರು ಇರ್ತಾರೆ. ಮುಂಚೆ ನಾನು ಹತ್ರ ಕನ್ನಡಕ ಹಾಕೋತಿದ್ದೆ, ಇತ್ತೀಚೆಗೆ ನಾನು ಹಾಕೋತಿಲ್ಲ. ಇದು ಒಂದು ಅರ್ಲಿ ಕ್ಯಾಟ್ರಾಕ್ಟಿನ ಲಕ್ಷಣ. ರಾತ್ರಿ ಹೊತ್ತು ಗಾಡಿ ಓಡಿಸ್ಬೇಕಾದ್ರೆ ನನಗೆ ಕಾಣಿಸಲ್ಲ, ಇದು ಒಂದು ಪೊರೆ ಇದ್ದವರಲ್ಲಿ ಕಾಣಿಸ್ಕೊಳ್ಳುವಂತ ಸಿಂಪ್ಟಮ್ಸ್. ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬಹುದು? ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ತುಂಬಾ ಅರ್ಲಿ ಪೊರೆ ಸ್ಟಾರ್ಟ್ ಆಗಿರುವಂತಹ ಪೊರೆ ನಾವು ನೋಡಿದಾಗ ಕನ್ನಡಕ ಹಾಕಿ ಅದನ್ನ ಮ್ಯಾನೇಜ್ ಮಾಡಬಹುದು. ಬಟ್ ಒಂದೇ ಸಮಸ್ಯೆ ಏನು, ನಾವು ಕನ್ನಡಕ ಅರ್ಲಿ ಪೊರೆನಲ್ಲಿ ಕೊಟ್ರೆ ಪೊರೆ ಬಲಿತಿದ್ದಂಗೆ ನಿಮ್ಗೆ ಕನ್ನಡಕದ ನಂಬರ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಕನ್ನಡಕ ಹಾಕೊಳ್ಳೋದು ಪೊರೆ ಇರೋರಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಏನು, ನಾವು ಪೊರೆ ಆಗಿರುವಂತಹ, ನಾವು ಹುಟ್ಟಿನಿಂದ ಬಂದಿರುವಂತಹ ಲೆನ್ಸ್ ನಮ್ಮ ಕಣ್ಣಲ್ಲಿ ಗಾಜ್ ತರ ಇರುತ್ತೆ, ಅದು ಪೊರೆ ಆದಾಗ ನಮ್ಗೆ ದೃಷ್ಟಿ ಕಾಣಿಸೋದು ಕಮ್ಮಿ ಆಗತ್ತೆ. ಸೊ ಆ ಪೊರೆ ಆಗಿರುವಂತಹ ಲೆನ್ಸ್ ನ ನಾವು ತೆಗೆದು ಆರ್ಟಿಫಿಷಿಯಲ್ ಲೆನ್ಸ್ ನ ಹಾಕುವಂತಹ ಪ್ರೊಸೀಜರ್. ಸೊ ಇದ್ರಲ್ಲಿ ಬೇರೆ ಬೇರೆ ಥರದ ಪ್ರೊಸೀಜರ್ ಇರುತ್ತೆ. ಈಗ ಲೇಟೆಸ್ಟ್ ಮೋಸ್ಟ್ ಅಡ್ವಾನ್ಸ್ಡ್ ಪ್ರೊಸೀಜರ್ ಅಂದ್ರೆ ಫೇಕೋಎಮಲ್ಸಿಫಿಕೇಶನ್ ಅಂತ ಹೇಳ್ತೀವಿ. ಆ ಪ್ರೊಸೀಜರ್ ಮಾಡಿ ನಾವು ಕಣ್ಣಿನ ಪೊರೆ ತೆಗೆದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕುವಂತ ಆಪರೇಷನ್ ಮಾಡ್ತೀವಿ. ಇದರಲ್ಲಿ ಲೆನ್ಸ್ ಹಾಕೋದ್ರಲ್ಲೂ ಬೇರೆ ಬೇರೆ ಥರದ ಲೆನ್ಸ್ ಇರುತ್ತೆ. ಈಗ ನನಗೆ ದೂರಕ್ಕೆ ಹತ್ರಕ್ಕೆ ಕನ್ನಡಕ ಬೇಡ ಅನ್ನೋರಿಗೆ ಸ್ಪೆಸಿಫಿಕ್ ಬೈಫೋಕಲ್ ಲೆನ್ಸಸ್ ಅಂತ ಬರುತ್ತೆ, ಅಥವಾ ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಸ್ಪೆಸಿಫಿಕ್ ಆಗಿ ಟ್ರೈಫೋಕಲ್ ಲೆನ್ಸ್ ಅಂತ ಬರುತ್ತೆ. ಅದರಲ್ಲಿ ದೂರದ್ದು, ಹತ್ರದ್ದು, ಇಂಟರ್ಮೀಡಿಯೇಟ್, ಕಂಪ್ಯೂಟರ್ ಡಿಸ್ಟೆನ್ಸ್ ಏನಿದೆ, ಇದು ಮೂರೂ ಕನ್ನಡಕ ಹಾಕೊಳ್ಳದೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇದೆಲ್ಲ ಮೋಸ್ಟ್ ಅಡ್ವಾನ್ಸ್ಡ್ ಪ್ರೀಮಿಯಂ ಲೆನ್ಸಸ್ ಅಂತ ನಾವು ಹೇಳ್ತೀವಿ. ಸೊ ಇದೆಲ್ಲ ಸೌಲಭ್ಯತೆಗಳು ನಮ್ಮ ಹಾಸ್ಪಿಟಲ್ ನಿಮಗೆ ಸಿಗುತ್ತೆ. ಸೊ ಒಂದು ಡೀಟೇಲ್ಡ್ ಎಕ್ಸಾಮಿನೇಷನ್ ಕಣ್ಣು ಮಂಜಾಗ್ತಿರೋರಿಗೆ ಅಥವಾ ರುಟೀನ್ ಆಗಿ ನಾವು ಹೇಳ್ತೀವಿ, ಡಾಕ್ಟರ್ ಸಿಂಚನಾ ಹೇಳ್ದಂಗೆ 40 ವರ್ಷದ ಮೇಲಿರೋರು ಎಲ್ಲರೂ ವರ್ಷಕ್ಕೆ ಒಂದ್ಸಲ ಚೆಕ್ ಮಾಡಿಸ್ಬೇಕು ಅಂತ. ಸೊ ಚೆಕ್ ಮಾಡಿಸಿದಾಗ ಏನ್ ತೊಂದರೆ ಕಂಡು ಬರುತ್ತೆ, ಪೊರೆ ಇದೆಯಾ, ಅದಕ್ಕೆ ಟ್ರೀಟ್ಮೆಂಟು. ಸೊ ಅದಕ್ಕೆ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ನಿಮಗೆ ಯಾವ ಥರದ್ದು ಲೆನ್ಸ್ ಸೂಟ್ ಆಗತ್ತೆ ಅದನ್ನು ನಾವು ನಿಮಗೆ ಹೇಳ್ತೀವಿ. ಇನ್ನೇನಂದ್ರೆ ನಮ್ಮ ಹಾಸ್ಪಿಟಲಲ್ಲಿ ನಿಮಗೆ ಬೇರೆ ಥರದ ಪ್ರೊಸೀಜರ್ಸ್ಗಳು ಅವೈಲೇಬಲ್ ಇದೆ, ಸ್ಕ್ಯಾನಿಂಗ್ಗಳು ಅವೈಲೇಬಲ್ ಇದೆ. ಕಣ್ಣಿನ ನರದು OCT ಸ್ಕ್ಯಾನಿಂಗು, ಮತ್ತೆ ಕಣ್ಣಿನ ಎದುರುಗಡೆ ಕಪ್ಪು ಗುಡ್ಡೆದು ಸ್ಕ್ಯಾನಿಂಗ್ಗಳು ಅವೈಲೇಬಲ್ ಇದೆ. ಹಾಗೆ ಕಣ್ಣಿನ ನರದ್ದು ಲೇಸರ್ಗಳು ಅವೈಲೇಬಲ್ ಇದೆ. ಯಾರಿಗೆ ಈ ಡಯಾಬಿಟಿಸ್ ಇಂದ ಕಣ್ಣಿನ ನರಕ್ಕೆ ತೊಂದರೆ ಆದವರಿಗೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಆ ಮೆಷಿನ್ಗಳು ಅವೈಲೇಬಲ್ ಇದೆ. ಸೊ ಎಲ್ಲರೂ ಅಬೌವ್ 40 years ರುಟೀನ್ ಚೆಕಪ್ ಬನ್ನಿ, ಅಥವಾ ಕಣ್ಣಲ್ಲಿ ಏನೇ ಸಮಸ್ಯೆ ಇದ್ರೆ ಡೈರೆಕ್ಟ್ ಹಾಸ್ಪಿಟಲ್ಗಳಿಗೆ ಬನ್ನಿ. ಎಲ್ಲೂ ಅಕ್ಕಪಕ್ಕ ಇರೋ ಮೆಡಿಕಲ್ ಶಾಪ್ ಹೋಗಿ ಟ್ರೀಟ್ಮೆಂಟ್ ತಗೋಬೇಡಿ, ಯಾಕಂದ್ರೆ ಅದು ನಿಮ್ಗೆ ಸೂಟಬಲ್ ಟ್ರೀಟ್ಮೆಂಟ್ ಇಲ್ಲದೆ ಇರಬಹುದು.
ಸೊ ಹಾಗಾಗಿ ಹಾಸ್ಪಿಟಲ್ಗಳಿಗೆ ಬನ್ನಿ, ನಿಮ್ಮ ತೊಂದರೆಗಳಿಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ಗಳು ತಗೊಳ್ಳಿ. ಧನ್ಯವಾದ. ನಮ್ಮ ಹಾಸ್ಪಿಟಲ್ ಬೆಳಗ್ಗೆ ಒಂದು 9:30 ರಾತ್ರಿ 8 ಗಂಟೆವರೆಗೂ ಕಂಟಿನ್ಯೂ ಇರ್ತದೆ, ನೋ ಬ್ರೇಕು. ಇದು ಮೇನ್ ನಮ್ದು ಶಾರದಾ ದೇವಿಯರ ಮೇನ್. ಮತ್ತೆ ಕಾಳಿದಾಸರಲ್ಲಿ ಒಂದು ಶಾಖೆ ಇದೆ ಮತ್ತು ಕೊಳ್ಳೇಗಾಲದಲ್ಲೂ ಒಂದು ಶಾಖೆ ಇದೆ. ಪತ್ರಕರ್ತರು ನೀವು ಮತ್ತೆ ನಿಮ್ಮ ಕುಟುಂಬದವರಿಗೆ ನಾನು ಕೂಪನ್ ಕೊಟ್ಟಿದ್ದೇನೆ. ನಿಮ್ಮವರು ಬಂದು ಎಲ್ಲರೂ ಕಣ್ಣನ್ನು ಚೆಕ್ ಮಾಡಿಸಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿದೆ. ಒಂದು ಕಣ್ಣಲ್ಲಿ ಏನೇ ಒಂದು ಸಣ್ಣದಿದ್ರು ಕೂಡ ಎಲ್ಲಾ ತರದ, ಬಿಕಾಸ್ ನಮ್ಮಲ್ಲಿರೋ ಇಕ್ವಿಪ್ಮೆಂಟ್ಗಳೆಲ್ಲ ಎಲ್ಲ ಇಂಪೋರ್ಟೆಡ್ ಇಕ್ವಿಪ್ಮೆಂಟ್. ನಾವು ಅವಾಗ ಹಾಸ್ಪಿಟಲ್ ನ ಅಪ್ಗ್ರೇಡ್ ಮಾಡ್ಕೊಂಡೇ ಬಂದಿದ್ದ ನಾವು. ಎಲ್ಲಾ ರೀತಿಯ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ ಇರ್ತದೆ. ಅಲ್ಲದೆ ನಾನು KSRTC ಕೂಡ ನಮ್ಮಲ್ಲಿ KSRTC ಎಂಪ್ಲಾಯೀಸ್ ಮತ್ತೆ ಅವರ ಅವಲಂಬಿತರಿಗೂ ಕೂಡ ನಮ್ಮಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟಿ ಇದೆ. ಡೆಫಿನೆಟ್ಲಿ ನಾವು ಕ್ಯಾಂಪ್ಗಳು ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ. ಮಂತ್ಲಿ ಒಂದು 20 ರಿಂದ 25 ಜಾಗಗಳಲ್ಲಿ ನಾವು ನಾಳೆ ಕೂಡ ಕ್ಯಾಂಪ್ ಇದೆ. ಮಾಗೇರು ಭವನ, ನಿನ್ನೆ ಪತ್ರಕರ್ತ ಭವನಕ್ಕೆ ಬಂದು ನಾವು ಪ್ರೆಸ್ ರಿಲೀಸ್ ಮಾಡಿದೋ ನೀವು ನಿನ್ನೆ ಬಂದು. ಹಾಗಾಗಿ ನಾವು ಇಟ್ ಇಸ್ ಎ ಕಂಟಿನ್ಯೂ ಪ್ರೋಸೆಸ್. ನಾವು ಎಲ್ಲಾ ಕಡೆನೂ ನಮ್ಮ ಪತ್ರಕರ್ತರುಗಳಿಗೂ ನಾವು ರೀಸೆಂಟ್ ಆಗಿ ಎರಡು ವರ್ಷದ ಕೆಳಗೆ ನಾವು ಉಚಿತ ಕಣ್ಣಿನ ತಪಾಸಣೆ ನಿಮ್ಮ ಪತ್ರಕರ್ತರ ಭವನದಲ್ಲೂ ಮಾಡಿದ್ದು ನಾವು. ಡೆಫಿನೆಟ್ಲಿ ನಾವು ವಿ ಆರ್ ಆಲ್ವೇಸ್ ಆಕ್ಚುಲಿ ನಾವು ಪಬ್ಲಿಕ್ಗೆ ಸೇವೆ ಸಲ್ಲಿಸಕ್ಕೆ ಏನೇ ರೀತಿಯ ಇದ್ರು ನಾವು ಕೂಡ ನಮ್ಮ ಹಾಸ್ಪಿಟಲ್ ಅಲ್ಲಿ ಇಟ್ ಇಸ್ ಎ ಕಂಟಿನ್ಯೂ ಪ್ರೋಸೆಸ್ ನಾವು ಮಾಡ್ತಾ ಇದೀವಿ ನಾವು. ಇನ್ ಯಾವುದೇ ರೀತಿಯ ಕ್ವಶನ್ಗಳು? ಸಾರ್ವಜನಿಕರಿಗೆ ಸರ್ಕಾರಿ ನೌಕರರಿಗೆಲ್ಲ ಫೆಸಿಲಿಟೀಸ್ ಇದ್ದೇ ಇರುತ್ತೆ. ಇವರಿಗೆ ಗವರ್ನಮೆಂಟ್ ಸರ್ವೆಂಟ್ಸ್ಗಳಿಗೆ ಮತ್ತೆ ಪ್ರೈವೇಟ್ ಅಲ್ಲಿ ದೊಡ್ಡ ಕಂಪ್ನಿಗಳಿಗೆ ಇರುತ್ತೆ. ಆದ್ರೆ ಸಾರ್ವಜನಿಕರಿಗೆ ಬರ್ತಕ್ಕಂಥ ಮಧ್ಯಮ ವರ್ಗದಲ್ಲಿ ಬರ್ತಕ್ಕಂಥವ್ರಿಗೆ ಇದರ ಪ್ಯಾಕೇಜ್ಗಳಿಗೆ ಅಂದ್ರೆ ಇಲ್ಲಿ ಕಡಿಮೆ ಎಲ್ಲ ಕಡಿಮೆ ನಂದು ಪ್ಯಾಕೇಜ್ಗಳನ್ನ ಮಾಡಿದ್ದೇವೆ. ಕಡಿಮೆಯಲ್ಲಿ ನಮ್ದು ಸ್ಟಾರ್ಟಿಂಗ್ 15,000 ಶುರು ಆಗುತ್ತೆ ಪ್ಯಾಕೇಜಸ್. ಅಲ್ಲದೆ ಎಷ್ಟೋ ಜನ ಹತ್ರ ಯಶಸ್ವಿನಿ ಕಾರ್ಡ್ ಇದೆ ಸರ್. ಇವತ್ತು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಯಶಸ್ವಿನಿ ಕಾರ್ಡ್ ಗೌರ್ಮೆಂಟ್ ಇಂದ ಸಿಗ್ತಾ ಇದೆ. ಇವನ್ ಸಿಟಿಗಳಲ್ಲೂ ಸಿಗ್ತಾ ಇದೆ, ವಿಲೇಜ್ ಅಲ್ಲೂ ಕೊಡ್ತಾ ಇದ್ದಾರೆ. ಹಾಗಾಗಿ ಯಶಸ್ವಿನಿ ಕಾರ್ಡ್ ಹೋಲ್ಡರ್ಗಳಿಗೆ ನಮ್ಮಲ್ಲಿ ನಗದು ರಹಿತ ಸೇವೆ ನಮ್ಮಲ್ಲಿ ಖಂಡಿತ ಇದೆ ನಮ್ಮಲ್ಲಿ. ಇನ್ನು ಎಲ್ಲ ಕ್ವಶನ್ಸ್ ಇದೆ ಸರ್? ಒಂದು ಜನರಲ್ ಕ್ವಶನ್. ಈಗ ಎಲ್ಲ ಸಾಮಾನ್ಯ ಮಕ್ಕಳು ಇಂದ ಹಿಡಿದು ಮೊಬೈಲ್ ಬಳಸ್ತಾರೆ, ಪ್ರತಿಯೊಬ್ಬರು ಮೊಬೈಲ್ ಬಳಸ್ತಾರೆ. ಮೊಬೈಲ್ ಬಳಸೋದ್ರಿಂದ ಕಣ್ಣನ್ನು ಯಾವ ರೀತಿ ಎಫೆಕ್ಟ್ ಆಗತ್ತೆ? ದಿನಕ್ಕೆ ಎಷ್ಟು ಬಾರಿ ಮಾತ್ರ ಯೂಸ್ ಮಾಡ್ಬೋದು ಮೊಬೈಲು ಎಫೆಕ್ಟ್ ಆಗ್ದಂಗೆ? ಮೊಬೈಲ್ ಇಷ್ಟೊಂದೇ ಮಾಡಿದ್ರೆ ಒಳ್ಳೇದು, ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಕೆಟ್ಟದಂತ ಇರೋದಿಲ್ಲ. WHO ಗೈಡ್ ಲೈನ್ಸ್ ಪ್ರಕಾರ 2 ವರ್ಷದಕ್ಕಿಂತ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ತೋರಿಸ್ಲೇಬಾರ್ದು. ಬಟ್ ಅದನ್ನ 99% ಜನ ಇವಾಗ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಊಟ ಮಾಡ್ಬೇಕಾದ್ರೆ ಮೊಬೈಲ್ ಕೊಡ್ತಾರೆ. ಎಲ್ಲರ ಮನೇಲೂ ನೋಡಿರೋಂಥದ್ದು. ಎಫೆಕ್ಟ್ ಆಗ್ಬಾರ್ದು ಅಥವಾ ಆಗ್ತಿದ್ಯಾ ಅಂತ ನಮಗ್ ಗೊತ್ತಾಗಕ್ಕೆ ಈ ಚೆಕ್ ಮಾಡಿಸಿದ್ರೆ ಮಾತ್ರ ಗೊತ್ತಾಗೋದು. ಮತ್ ಎಲ್ಲದಕ್ಕೂ ಮೊಬೈಲ್ ಒಂದೇ ಕಾರಣ ಇಲ್ಲ. ಕೆಲವೊಂದು ಜೆನೆಟಿಕಲಿ ತಂದೆ ತಾಯಿಯಿಂದ ಮಕ್ಕಳಿಗೆ ಬಂದಿರುತ್ತೆ. ಇವಾಗಿನ ಎನ್ವಿರಾನ್ಮೆಂಟ್ ಇಂದ, ಫುಡ್ ಇಂದ, ಪ್ರತಿಯೊಂದ್ರಿಂದನೂ ಇವಾಗ ಕನ್ನಡಕಗಳ ರೇಟು, ಅಂದ್ರೆ ಮಕ್ಕಳಲ್ಲಿ ಕನ್ನಡಕ ಬರ್ತಾ ಇರೋದು ತುಂಬಾ ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ, ಒಂದ್ ಮಗುನ ಸ್ಕೂಲಿಗೆ ಅಡ್ಮಿಟ್ 3 ವರ್ಷಕ್ಕೆ ಮಾಡೋಕ್ಕಿಂತ ಮುಂಚೆ ಒಂದು ಜನರಲ್ ಚೆಕ್ಅಪ್ ಆಗ್ಬೇಕು. ಅದಾದ್ಮೇಲಿಂದ ಪ್ರತಿ ವರ್ಷನೂ ಈಗ ಮಾಡಿಸ್ದೆ, ಈಗ 10 ವರ್ಷ ಬಿಟ್ಟು ಮಾಡಿಸ್ದೆ ಹಾಗೆ ಮಾಡೋ ಹಾಗಿಲ್ಲ. ಮತ್ತೆ ಎಷ್ಟೋ ಜನ ಮಕ್ಳು ಹೇಳ್ತಾರೆ ಮನೇಲಿ ನನ್ ಬೋರ್ಡ್ ಕಾಣ್ತಿಲ್ಲ ಅಂತ. ತಂದೆ ತಾಯಿಗಳು ಮುಂದ್ಗಡೆ ಬೆಂಚಲ್ಲೋ ಕೂರಿಸ್ಬರ್ತಾರೆ. ಹಾಗೆ ಮಾಡೋ ಹಾಗಿಲ್ಲ. ಯಾಕೆ ಕಾಣ್ತಿಲ್ಲ ಅಂದ್ರೆ ಅವರಿಗೆ ದೃಷ್ಟಿ ದೋಷ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದು ದೋಷ ಏನಿದೆ ಪೇರೆಂಟ್ಸ್ ಅಲ್ಲಿ ಅಂತ ಅಂದ್ರೆ ಹೋಗ್ತಾ ಸರಿ ಹೋಗತ್ತೆ. ಈಗ ಕಾಣ್ತಿಲ್ಲ, ಏನು ಕನ್ನಡಕ ಕೊಟ್ಬಿಟ್ರೆ ಅಡಿಕ್ಟ್ ಆಗ್ಬಿಡ್ತಾರೆ ಮಕ್ಕಳು. ಇಲ್ಲ, ಅಡಿಕ್ಷನ್ ಅಂತ ಇರೋಲ್ಲ. ಅವ್ರಿಗೆ ಅದನ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಿರುತ್ತೆ, ಹಾಗಾಗಿ ಮಕ್ಕಳು ನಾನು ಅದನ್ನ ಹಾಕೋತೀನಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಫಸ್ಟ್ ಸ್ಟೆಪ್ ಜನರಲ್ ಚೆಕ್ಅಪ್ ಆಗ್ಬೇಕು, ವರ್ಷಕ್ಕೆ ಒಂದ್ಸಲ, ಎಲ್ಲಾ ಏಜ್ನವ್ರಿಗೂ ಕೂಡ. ಮೇಡಮ್, ಈ ಜನರಲ್ ಚೆಕ್ಅಪ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇಲ್ಲಿ OPD ನಮ್ಗೆ 300 ರೂಪಾಯಿ ಇದೆ ಸರ್. ಎಲ್ಲ ಏಜ್ನವ್ರಿಗೂ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲ ಕೂಪನ್ಸ್ ಇರೋರಿಗೆಲ್ಲ ಫ್ರೀ ಆಗಿ ಕೊಡ್ತೀವಿ ಸರ್. ನಗದು ರಹಿತ ಶಸ್ತ್ರಚಿಕಿತ್ಸೆಗೆ ಸರ್, ಶಸ್ತ್ರಚಿಕಿತ್ಸೆಗೆ
ಈಗ ಉಚಿತವಾಗಿ ನೀವು ಕೆಲವು ಕಡೆ ಮಾಡಿದರೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಈಗ ಮೊಬೈಲ್ ಇದೆ ಅವ್ರ ಪೂರಕವಾಗಿ ಪ್ರಶ್ನೆ ಅವ್ರು ಹೇಳ್ದಂಗೆ ಎಲ್ಲ ಮನೇಲಿ ಏನಪ್ಪಾ ಅಂದ್ರೆ 1 ವರ್ಷದ ಮಗು 1-2 ವರ್ಷದ ಮಗು ಇರ್ಲಿ ಅದು ಊಟ ಮಾಡುವಾಗ ಆ ಮಗು ಹಿಡ್ಕೊಂಡ್ರೇನೆ ತಿನ್ನೋದು, ಇಲ್ಲ ಅಳುತ್ತೆ, ಗಲಾಟೆ ಮಾಡುತ್ತೆ, ಈ ತರ ಎಲ್ಲ ಆಗ್ತಾ ಇದೆ. ತಾವು ಇನ್ನೂ ಕ್ಯಾಂಪ್ಸ್ಗಳು ಮಾಡಿದಾಗ ಇದನ್ನ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು. ಆಮೇಲೆ ಎರಡನೇದೇನಪ್ಪ ಅಂತ ಹೇಳಿದ್ರೆ ನೀವು ಯಾವ್ದು ಶಾಲಾ ಕಾಲೇಜುಗಳನ್ನ ವರ್ಷಕ್ಕೆ 1 ಬಾರಿನ 2 ಬಾರಿನ ಆಯ್ಕೆ ಮಾಡ್ತಾರೆ, ಪ್ರಾಯೋಗಿಕವಾಗಿ ಯಾಕೊಂದು ಅಲ್ಲಿ ಅವ್ರ ಸಹಕಾರದೊಂದಿಗೆ ಉಚಿತವಾಗಿ ಮಾಡಬಾರ್ದು ಸರ್? ಮಾಡ್ತಾ ಇದೀವಿ ಇದು ಕಂಟಿನ್ಯೂಸ್ ಆಗಿ. ನಾವು ಉಚಿತ ಕಣ್ಣಿನ ತಪಾಸಣೆ ಶಿಬಿರಗಳ ಜೊತೆಗೆ ಜಾಗೃತಿ ಮೂಡಿಸುವುದು ನಾವು ಮಾಡ್ತಾ ಇದೀವಿ ಸರ್. ಈಗ ರೀಸೆಂಟ್ ಆಗಿ ಕೂರ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಾಡ್ದೋ, ಮತ್ತೆ ನಿಮ್ಗೆ ಊಟಗಳಲ್ಲಿ ಮಾಡ್ದೋ, ಆಮೇಲೆ ಇಲ್ಲಿ ಕೇರ್ಗಳಲ್ಲಿ ಮಾಡ್ದೋ, ಇಟ್ ಇಸ್ ಕಂಟಿನ್ಯೂ ಆಗಿ ನಾವು ಮಾಡ್ತಾನೆ ಇದೀವಿ. ಈ ಗೌರ್ಮೆಂಟ್ ಮಕ್ಕಳುಗಳಿಗೆ ಈಗ 18ನೇ ತಾರೀಕು ಕೂಡ ನಮ್ದು ಒಂದು ಕ್ಯಾಂಪ್ ಇದೆ ಇಲ್ವಾಲದಲ್ಲಿ. ಈ ಮಕ್ಕಳುಗಳಿಗೆ ಅಂತಾನೆ ಮಕ್ಕಳುಗಳಿಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಅಲ್ಲಿ ಹೋಗಿ ನಾವು ಅವ್ರಿಗೆ ಮಕ್ಕಳುಗಳಿಗೆ ಹೇಳ್ತಾ ಇದೀವಿ. ಅವೇರ್ನೆಸ್ ಜೊತೆಗೆ ಕಣ್ಣಿನ ತಪಾಸಣೆ ಮಾಡ್ತಾ ಇದೀವಿ. ಅಲ್ಲೇನಾದ್ರು ಪ್ರಾಬ್ಲಮ್ ಆದ್ರೆ ಮಕ್ಕಳಿಗೆ ಇಲ್ಲಿ ಹಾಸ್ಪಿಟಲ್ ಬಂದಾದ್ರೂ ನಾವು ಆಕ್ಚುಲಿ ಕೂಪನ್ ಕೊಡ್ತಾ ಇದೀವಿ, ಅವ್ರಿಗೆ ಇಲ್ಲಿ ಉಚಿತ ಆಗುತ್ತೆ. ಅಲ್ಲದೇನೆ ಅಲ್ಲಿ ಪ್ರಾಬ್ಲಮ್ ಆಗೋರ್ಗು ಅಲ್ಲಿ ನಾವು ತೋರಿಸಿ ಕ್ಯಾಂಪ್ ಅಲ್ಲಿ ಹೇಗೆ ಅಂದ್ರೆ ನಾವು ಕ್ಯಾಂಪ್ ಹೋಗಿ ನಾವು ಮಾಡ್ತೀವಲ್ಲ, ಅಲ್ಲಿ ಐ ಚೆಕ್ಅಪ್ ಮಾಡ್ತಾರೆ. ನಮ್ಮ ಸೀನಿಯರ್ ಮೋಸ್ಟ್ ಆಪ್ಟೋಮೆಟ್ರಿಸ್ಟ್ ಅಲ್ಲಿ ಚೆಕ್ ಮಾಡ್ತಾರೆ. ಅವರು ಚೆಕ್ ಮಾಡಿದ ನಂತರ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಲ್ಲೇ ಸಲಹೆ ಸೂಚನೆ ಕೊಡ್ತಾರೆ ಅವರು. ಇನ್ನು ಜಾಸ್ತಿ ಪ್ರಾಬ್ಲಮ್ ಇರೋರ್ಗೆ ಏನ್ ಮಾಡ್ತೀವಿ ನಾವು, ಅವ್ರಿಗೆ VIP ಕೂಪನ್ ಅಂತ ನಮ್ದಿದೆ. ಆ ಕೂಪನ್ ನ ಅವ್ರ ಹತ್ರ ಕೊಟ್ಟು ಕಳಿಸ್ತೀವಿ ಕ್ಯಾಂಪ್ ಅಲ್ಲಿ. ಇಲ್ಲಿ ಬಂದು ಚೆಕ್ ಮಾಡಿಸ್ತಾರೆ ಅಂತ. ನಮ್ಮಲ್ಲಿ ಇರೋ ಸೀನಿಯರ್ ಆಪ್ಟೋಮಾಲಜಿಸ್ಟ್ ಯಾರಿದ್ದಾರೆ, ಡಾಕ್ಟರ್ ಸಿಂಚನ್ ಇರ್ಬೋದು, ಶಿವಾನ್ ಇರ್ಬೋದು, ಬೇರೆ ಡಾಕ್ಟರ್ಗಳು, ಅವರು ಅದನ್ನ ಚೆಕ್ ಮಾಡಿ ಇಲ್ಲೂ ಕೂಡ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಇದು ಕಂಟಿನ್ಯೂ ಪ್ರೋಸೆಸ್ ನಡೀತಾ ಇದೆ. ಅಲ್ಲದೆ ಕ್ಯಾಂಪ್ ಅಲ್ಲಿ ಯಾರ ನಾವು ನೋಡಿರ್ತೀವಿ ಅಂತವ್ರಿಗೆ ಎಷ್ಟೋ ಕ್ಯಾಂಪ್ ಗಳಿಂದ ನಾವು ಉಚಿತ ಕನ್ನಡಕ ವಿತರಿಸ್ತಾ ಇದೀವಿ. ಇಲ್ಲದ್ರೆ ಅತಿ ಕಡಿಮೆ ದರದಲ್ಲಿ ಜನಸಾಮಾನ್ಯ ಕೈಗೆಟುಕುವ ದರದಲ್ಲಿ ನಾವು ಕನ್ನಡಕ ಕೊಡ್ತಿದೀವಿ ಕ್ಯಾಂಪ್ ಗಳಲ್ಲಿ. ಅಲ್ಲದೆ ಇಲ್ಲಿ ಹಾಸ್ಪಿಟಲ್ ಬಂದಾಗ ಅವ್ರಿಗೆ ಅತಿ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾವು ಆಕ್ಚುಲಿ ಏನು ತುಂಬಾ ಚಾರ್ಜ್ ಮಾಡ್ತಾ ಇಲ್ಲ, ಎಲ್ಲಾ ತರದ್ದು ಮಿಕ್ಸ್ ಇದೆ ಇಲ್ಲಿ. ಈಗ ಆಪರೇಷನ್ ಏನ್ ಚಾರ್ಜ್ ಮಾಡ್ತೀವಿ ಸರ್? ಆಪರೇಷನ್ ಸರ್ ಇಲ್ಲಿ ಒಂದು 18,000-20,000 ಶುರು ಆಗುತ್ತೆ ಶಸ್ತ್ರಚಿಕಿತ್ಸೆ. ಅದು ಡಿಪೆಂಡಿಂಗ್ ಅಪಾನ್ ಯಾವ ಲೆನ್ಸ್ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರದ್ದು ಏನ್ ಅಫೋರ್ಡ್ ಮಾಡ್ಬೋದು, ಅವ್ರಿಗೆ ಯಾವ್ದು ಕಣ್ಣಿಗೆ ಸೂಟ್ ಆಗುತ್ತೆ ಅದನ್ನ ಡಾಕ್ಟರ್ಗಳು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ, ಅದ್ರ ಮೇಲೆ ದೇ ಕ್ಯಾನ್ ಗೋ ಇಟ್ ಸರ್. ಈಗ ರೀಡಿಂಗಿಗೆ ಅಂತ ಕಾಮನ್ ಆಗಿ ಒಂದು ಸ್ಪೆಕ್ಸ್ ನ ಕೊಡ್ತಾರೆ ಎಲ್ಲರಿಗೂ, ಕೊಡ್ತಾರೆ ರೀಡಿಂಗ್ ಸ್ಪೆಕ್ಸ್. ಅದೇ ರೀತಿ ಈಗ ಈ ಮೊಬೈಲು ಮಕ್ಕಳಿಗೆ ಆಟ ಆಡೋವಂಥದ್ದು ಮಾತ್ರ ಅಲ್ಲ, ಈಗ ಏನು ಈ ಪೇಪರ್ ರೀಡರ್ಸ್ ಇರ್ಬೋದು, ಕಂಟಿನ್ಯೂ ಕ್ಲಾಸ್ನಲ್ಲಿ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಕಂಟಿನ್ಯೂ ಅನಿವಾರ್ಯ ಆಗಿದೆ ಈಗ ಮೊಬೈಲ್. ಆ ಥರ ಏನಾದರೂ ಈ ರೀಡಿಂಗ್ ಸ್ಪೆಕ್ಟೇಕಲ್ಸ್ ಥರ ಈ ಥರ ಮೊಬೈಲಿಂದ ರೇಸ್ನ ರೆಸಿಸ್ಟ್ ಮಾಡುವಂಥ ಏನಾದರೂ ಸ್ಪೆಕ್ಟೇಕಲ್ಸ್ ಏನಾದರೂ ಇನ್ವೆನ್ಷನ್ ಆಗಿದೆಯಾ? ಸೊ ಈ ಮೊಬೈಲ್ ರೇಸ್ ಬರೋ ಇದಕ್ಕೆ ಕನ್ನಡಕಗಳಿವೆ. ಆಂಟಿ ರಿಫ್ಲೆಕ್ಟೆಡ್ ಗ್ಲಾಸು, ಬ್ಲೂ ಬ್ಲಾಕ್ ಲೆನ್ಸಸ್ ಅಂತ ಎಲ್ಲ ಬರುತ್ತೆ ಸರ್. ಬಟ್ ಇದೆಲ್ಲ 100% ಅದು ಹಾಕಿದ್ರೆ ಇನ್ನೇನು ತೊಂದರೆ ಆಗಲ್ಲ. ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು. ನಾವು ಯಾರೇ ಆಗಲಿ ಕನ್ನಡಕ ಹಾಕ್ಬೋದು. ಬ್ಲೂ ಬ್ಲಾಕ್ ಲೆನ್ಸಸ್ ಕನ್ನಡಕ ಹಾಕಿದ್ರೆ ಒಂದು 50 to 60% ಆ ರೇಸ್ ಕಣ್ಣು ಒಳಗೆ ಹೋಗೋದು ಕಡಿಮೆ ಆಗತ್ತೆ. ಸೊ ಅದರಿಂದ ನಿಮಗೆ ತೊಂದರೆಗಳು ಕಡಿಮೆ ಆಗತ್ತೆ ಖಂಡಿತ. ಬಟ್ ಈಗ ಆನ್ಲೈನ್ ಕ್ಲಾಸಸ್ ಹೌದು, ವರ್ಕ್ ರಿಲೇಟೆಡ್ ಹೌದು, ಅದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮೊಬೈಲ್ ಮೂಲಕ ಓಕೆ ಯೂಸ್ ಮಾಡಿ, ಬಟ್ ಅದನ್ನ ಬಿಟ್ಟು ನಾವು ಮೊಬೈಲ್ ನೋಡೋದು, ರೀಲ್ಸು ಅಥವಾ ಬೇರೆದು ಅದನ್ನೆಲ್ಲ ಕಡಿಮೆ ಮಾಡಲೇಬೇಕು. ಇನ್ನೊಂದೇನಂದ್ರೆ ರಾತ್ರಿ ಹೊತ್ತು ರೂಮ್ ಲೈಟ್ ಆಫ್ ಇಟ್ಟು ಮೊಬೈಲ್ ನೋಡೋದು, ಇದರಿಂದಾನು ತುಂಬಾ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಇದು ಒಂದು ಸಿಂಪಲ್ ಆಗಿರೋದು, ಎಲ್ಲರೂ ಫಾಲೋ ಮಾಡ್ಬೋದು. ರೂಮ್ ಲೈಟ್ ಆನ್ ಇಡಿ, ಮೊಬೈಲ್ ನೋಡಿ, ಆಮೇಲೆ ಮೊಬೈಲ್ ಆಫ್ ಮಾಡಿದ್ಮೇಲೆ ರೂಮ್ ಲೈಟ್ ಆಫ್ ಮಾಡಿ ಮಾಡ್ಕೊಳ್ಳಿ. ಇದ್ರಿಂದಾನು ಕಣ್ ಸ್ಟ್ರೈನ್ ಆಗೋದು ಎಷ್ಟೋ ಪರ್ಸೆಂಟೇಜ್ ಕಡಿಮೆ ಆಗತ್ತೆ. ಇನ್ನೊಂದು ನಾವೇನ್ ಫಾಲೋ ಮಾಡ್ಬೇಕು ಮನೆಗಳಲ್ಲಿ ಅಂದ್ರೆ, ನಮ್ ವರ್ಕ್ ಬಿಟ್ಟು ಮಕ್ಕಳ ಮುಂದೆ ನಾವು ಫೋನಲ್ಲಿ ವಿಡಿಯೋಸ್ಗಳು ನೋಡೋದು, ಬೇರೆದೆಲ್ಲ ನೋಡೋದು ನಾವು ಕಮ್ಮಿ ಮಾಡಬೇಕು. ನಾವು ಕಮ್ಮಿ ಮಾಡಿದ್ರೇನೆ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ. ಈಗ ಈ ಫೋನ್ ಅಡಿಕ್ಷನ್ ಅನ್ನೋದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಲ್ಲೂ ಅವ್ರ ಅಜ್ಜಿ ತಾತದ್ರಲ್ಲೂ ಎಲ್ಲರಿಗೂ ಮೊಬೈಲ್ ಇಂದ ತುಂಬಾ ಹೈಪರ್ ಸ್ಟಿಮ್ಯುಲೇಷನ್ ಆಗತ್ತೆ. ಸೊ ಒಂದೇ ನಾವೇನೋ ಚೇಂಜಸ್ ಮಾಡ್ತೀವಿ ಅದರಿಂದ ನಮ್ಗೆ ಮೊಬೈಲ್ ಇಂದ ಆಗೋ ಅಷ್ಟು ಕಣ್ಣಿನ ಸಮಸ್ಯೆಗಳು ಸರಿ ಹೋಗತ್ತೆ ಇಲ್ಲ.
ಖಂಡಿತ ಪರ್ಸೆಂಟೇಜು ನಾವು ಕ್ಲಾಸಸ್ ಕೊಟ್ಟು ಅಪ್ರೋಪ್ರಿಯೇಟ್ ಅದಕ್ಕೆ ಕೋಟಿಂಗ್ಸ್ ಹಾಕಿ ಪರ್ಸೆಂಟೇಜ್ ಕಮ್ಮಿ ಮಾಡ್ಬೋದು. ಬಟ್ ಅದರ್ ದ್ಯಾನ್ ವರ್ಕ್ ಆರ್ ಸ್ಟಡಿ ರಿಲೇಟೆಡ್ ಪರ್ಪಸ್ ಬಿಟ್ರೆ ಮೊಬೈಲ್ ಯೂಸೇಜ್ ಎಲ್ಲರೂ ಆದಷ್ಟು ಕಡಿಮೆ ಮಾಡಿದ್ರೇನೆ ಕಣ್ಣಿಗೆ ಒಳ್ಳೆಯದು. ಥ್ಯಾಂಕ್ ಯು.